ಇಲ್ಲಿಗೆ ಆಗಮಿಸಿದ ಶ್ರೀಗಳು ಯಾರೆಂದು ಜಾಗು ಮಾಡದೆ ಬೇಗನೆ ಕೇಳು. ಸಾಂಗವಾಗಿ ವಂಶದ ಅಂಶಂ ಮನಸ್ಸಿನಲ್ಲಿ ಸಂಶಯ ಇಲ್ಲದೆ ಕೇಳುತ್ತೇನೆ, ಕರುಣಾನಿಂದ ಕೇಳುತ್ತೇನೆ ಲಾಲಿಸು. ಮಗದ ಮಳವ ಕೊಂಕಣ ಟೆಂಕಣ ಗೋಟರಾಟ ಕುರುಕುಂತರಾವಂತಿ ಮೊದಲಾದ 56 ದೇಶಕ್ಕೆ ಅಧಿಕವಾದ ಉಪ್ಪರಿಗೆ ಎಂತೊಪ್ಪುವ ತೇಜವತಿ ನಗರವು ಬೈಬಾಗಿ ಅಧಿಪತಿಯಾದ ಸೋಮನ ಕಡೆಗೆ ಮಿಗಿಲೆನಿಸಿ ಮೆರೆಯುವ ಗೌರಿವರನ ವರಂ ಪಡೆದ ಪಟು ಬಟ ಕಟಕದೋಳ್ ಪುಟಾಣಿಗೆ ಎದ್ದು ಬಂದು ಬಟರ ಲಟನೆ ಲಟ ಕಟ್ಟಿಸುವ ಮಹಿಷಾಸುರನಿಗೆ ಸುತ್ತೇಳಾಗಿ ರಕ್ತಬೀಜ ಮಹಾರಾಜನಿಗೆ ಸುತ್ತೇಳೆನಿಸಿಕೊಂಡು ಈ ವಸುದೇವ ಶ್ರೀಧರನಿಗೆ ಪಸರಿಸುವ ಅಸಮ ಸುಂದರಿಯಾದ ಪುಷ್ಪ ಮಾಲಿನ್ಯೆಂದು ತಿಳಿಯಪ್ಪ ಸೂತ್ರಧಾರಿ ಸಾರಥಿ. ನಾನು ಈ ಸಭೆಗೆ ಬಂದ ಕಾರಣವೇನೆಂದರೆ ಮತಿಗೇಡಿಯಾದ ಎನ್ನ ಅರಸನು ಸುರವರರ ಶರಣಿ ಇರಿಸಿಕೊಂಡಿದ್ದರಿಂದ ಆದಿಶಕ್ತಿ ಮಹಾತ್ಮೆಯಾದ ಜಗದಾಂಬೆಡನೆ ಪಂಥಕ್ಕೆ ಹೋದ ಅಕಟ ಪರಾಕ್ರಮಿಶಾಲಿಗಳಾದ ಶುಂಭ ನಿಶುಂಭ ಚಂಡ ಚಾಮುಂಡೇಶ್ವರರಾದ ಮಹಾಶೂರರು ಅಂಬಿಕೆಯಿಂದ ವೃತ್ತಿ ಹೊಂದಿ ಯಮಪುರಿ ಗೈದರು ಮತ್ತು ತೇಜವತಿ ನಗರವು ಬಹಿರ್ಭಾಗ್ಯ ಅಧಿಪತಿಯಾಗಿ ಸೋಮನ ಕಡೆಗೆ ಮಿಗಿಲೆನಿಸಿ ಮೆರೆಯುವ ಗೌರಿವರನ ವರಂ ಪಡೆದ ಪಟು ಬಟ ಕಟಕದೋಳ್ ಪುಟನೆಗೆ ಎದ್ದು ಬಂದು ಬಟರ ಲಟನೆ ಲಟ ಕಟ್ಟಿಸುವ ಏನು ಸ್ವಲ್ಪ ಗಾಢಸಖಿಯರಾದ ಈ ವಾರ್ತೆಯನ್ನು ಕೇಳಿ ನಿಲ್ಲದೆ ಅನ್ನಲ್ಲ ನಮ್ಮ ಕಾಣಲು ಬಾಹೋಣವಾಯಿತು. ಎನ್ನ ಅರಸನು ಸುರವರಲ್ಲಿರ್ತಾನೇನೋ ಅತಿ ದಾವಲ್ಲಿರುವನು ಅತಿ ಶೀಘ್ರದಿಂದ ತೋರಿಸುವಂತ ರಾಪ ಸಾರಥಿ. ಐಶ್ವರ್ಯದಿಂದ ಹೇಳಿ ಪ್ರಾಣಮಾರಕ್ಕೆ ಈಗ ರಣಾಂಗಕ್ಕೆ ಹೋಗಿ ಹಂಬಿಕೆಯ ತೀರದಿಂದ ಶೂರತರವಾಗಿ ರಣಾಂಗಕ್ಕೆ ಹೋಗಿ ಹಂಬಿಕೆಯ ಶಿರವನ್ನು ಕಡಿದು ಧರಣಿಪಾಲು ಮಾಡುವ ಸಮಯದಿ ನೀನಿ ಪರಿಯಿಂದ ಬಂದ ಬಗೆಯೇನು ಅಲ್ಲದೆ ತಾವರಂತಿರುವ ನಿನ್ನ ಉಪಕಮಲವು ಮಾಡಿರುವ ಬಗೆಯೇನು ಅಂದ ಚಂದದಿಂದ ಬೇಳೆ ರಮಣಿ ಬರ ಸುಂದರಿ ಕೇಳುತ್ತೇನೆ. ಕಪಟ ನಾಟಕ ಸೂತ್ರಧಾರಿಯಾದ ಶ್ರೀಮಂತ ಮೂರ್ತಿಯು ಹಿಂದೆ ತೇತ್ರಯುಗದಲ್ಲಿ ರಾವಣ ಕುಂಭ ಕರುಣಾದಿಗಳನ್ನು ಜಯಿಸಿ ಇಂಥ ಅಕಟ ಪರಾಕ್ರಮಿಶಾಲಿಗಳನ್ನು ಚಕ್ರದಿಂದ ಧಿಕ್ಕರಿಸಿ ದುರ್ಜನರನ್ನು ಶಿಕ್ಷಿಸಿ ಸಜ್ಜನವನ್ನು ರಕ್ಷಿಸಿ ಈ ದಾಂತೆಯನ್ನು ರಕ್ಷಿಸಿದ ನಾರಾಯಣ ಮೂರ್ತಿಯು ಗಣಿಜವಂಶಕ್ಕೆ ಕೊಡಲಿ ಅಲ್ಲವೇ. ಈಗಲೂ ಹೋದ ಶಿಖರಸಿಯಾದ ಅಂಬಿಕಾ ಸ್ತ್ರೀಗಳು ನರಮಾನುಷ್ಯಳಲ್ಲ, ಈ ಮಹಾಶಕ್ತಿಯು ಅಂತವಳೊಡನೆ ಪಂಥಕ್ಕೆ ಹೋಗಿ ಬದುಕಲಾರೆ ಮತ್ತು ವಿಷ್ಣುವಿನ ಸಹಾಯವು ಎಷ್ಟೊಂದು ಹೇಳಿದರು ತೀರದ ಈ ಕಾಂತಾಕೃತಿ ಶಕ್ತಿಯ ಪಂಥ. ಹಿಂದೆ ಕೃಷ್ಣಮೂರ್ತಿಯು ಕರ್ಣದಲ್ಲಿ ಉದ್ಭವಿಸಿದ ಮುದುಕೈಟಾಪಾದಿ ಜಾತರಾದ ಸುಂದೋಪ ಸುಂದರರು ನಿನ್ನಂತೆಯೇ ಪರಮೇಶ್ವರನಿಂದ ವರವನ್ನು ಪಡೆದು
ಬಲುಗರ್ಮಿತರಾಗಿ ಅರವಿರಂಚಿ ಸುರ ನರವರರ ಸಿದ್ಧ ಸಾಧ್ಯರ ಸೆರೆಯೊಳಿರಿಸಿ ಮೆರೆಯುತ್ತಿದ್ದ ಅದಮರ ವಿವರ ಕೇಳುತ್ತೇನೆ ಲಾಲಿಸು ಕಾಂತ. ಒಂದು ದಿನ ದೇವರನ್ನತಿ ಸರಸಿಯ ಬಳಿಯಲ್ಲಿ ಶ್ರೀಮನ್ನಾರಾಯಣ ಮೂರ್ತಿಯು ಜ್ಞಾನವೊಂಗೈದು ಶ್ರೀಮನ್ನಾರಾಯಣ ಮೂರ್ತಿಯು ಭಜಿಸುತ್ತಾ ಬ್ರಹ್ಮದೇವರು ಬರುತ್ತಿರೆ ಸುಂದೋಪ ಸುಂದರರು ಕಂಡು ಬ್ರಹ್ಮನ ತಡೆಯಲು ಬ್ರಹ್ಮನು ಭಯಗೊಂಡು ನೀವ್ಯಾರೆಂದು ಕೇಳಲು ನಾವು ಸುಂದೋಪ ಸುಂದರರು ನಮ್ಮ ಋತಿಭೋಗಕ್ಕೆ ಸೋಮನ ಕಳೆಯುಳ್ಳ ಸ್ತ್ರೀಯರಂ ನಿರ್ಮಿಸಿಕೊಡು ಎಂದ ವಾಕ್ಯವನ್ನು ಕೇಳಿ ಬ್ರಹ್ಮನು ರಮಣ ಹೇಳಿ ಬ್ರಹ್ಮನು ಇವರು ಸುಂದೋಪ ಸುಂದರರಾದರೆ ಇವರಿಗೆ ಅವರವರ ಖಡ್ಗದಿಂದಲೇ ಮರಣವೆಂದು ತಿಳಿದು ಅವರೊಳಿರುವ ಮಯಸ್ತ್ರೀಯನ್ನು ನಿರ್ಮಿಸಿದ ಪರ್ಯಾಯವನ್ನು ವಿವರಿಸುತ್ತೇನೆ. ರಮಣ ಹಿರಿಯಣ್ಣ ಕರುಣ ಚೆನ್ನಾಗಿ ಬ್ರಹ್ಮನು ಆ ತಿಲೋತ್ತಮೆಂಬ ನಾರಿಯನ್ನು ನಿರ್ಮಿಸಿ ದೇವೇಂದ್ರನಿಗೆ ಕಳಿಸಲಾಗಿ ಆ ತಿಲೋತ್ತಮೆಯ ರೂಪಿಗೆ ದುರುಳರು ಮುರುಳಾಗಿ ಆ ತಿಲೋತ್ತಮೆಯ ರೂಪಿಗೆ ದುರುಳರು ಮುರುಳಾಗಿ ಇಂದ್ರನು ಪರಮರಿಷದಿ ಕಾಮಸುಖದಿಂದ ಸುಂದೋಪ ಸುಂದರನಿಗೆ ಕಳಿಸಲಾಗಿ ಆ ತಿಲೋತ್ತಮೆಯ ರೂಪಿಗೆ ದುರುಳರು ಮುರುಳಾಗಿ ನನಗೆ ತನಗೆ ಎಂದು ಒಬ್ಬರಿಗೊಬ್ಬರು ಒಡೆದಾಡಿ ಅವರವರ ಖಡ್ಗದಿಂದಲೇ ಮರಣವಾದರು. ಆದ್ದರಿಂದ ಬಲ್ಲವರಿಗೆ ಅಲ್ಲೇ ಆಯುಧವಾದ ಕಾರಣ ಆ ಆದಿಶಕ್ತಿ ಮಹತ್ಮೆಯ ಪಂಥಕ್ಕೆ ಹೋದ ಚಂಡ ಚಾಮುಂಡ ಶುಂಭ ನಿಶುಂಭ ಎಂಬ ದೈತ್ಯರು ಸಾಮಾನ್ಯದವರೇ ಮತ್ತು ನಮ್ಮ ತಂದೆಯವರಾದ ಮಹಿಷಾಸುರನು ಸಾಮಾನ್ಯದವನೇ. ಅಂತವನು ಕೂಡ ಅಂತಕನ ಪಾಲಾಗಿರುವಲ್ಲಿ ನಿಮ್ಮಂತವರ ಬಾಡಿಯನಾಗುವುದು ಕಾಂತ ಬಿಡಿ ಶಕ್ತಿಯ ಪಂಥ. ಬ್ರಹ್ಮನು ಸುಂದೋಪ ಸುಂದರರಿಗೆ ಉಪಾಯ ಮಾಡಿದಂತೆ ಕೋಟಿ ಲಾವಣ್ಯ ಪ್ರಕಾಶಿತ ಮೆರೆಯುವ ಶ್ರೀಕೃಷ್ಣ ಮೂರ್ತಿಯು ನಿನ್ನ ಮೆಂತಾವರು ಬಿಡದೆ ಉಪಾಯದಿಂದಲಾದರೂ ನಿನ್ನ ಬಿಡದೆ ಬಿಡರು. ಇದನ್ನು ತಿಳಿದು ಅರಮನೆಗೆ ತೆರಳಿ ಪ್ರಾಣತಲ್ಲಭನಾದ ವೃತ್ತಬೀಜಸುರ ಖಂಡಿತವಾಗಿ ಬರುವುದು ನಿನಗೆ ಅಂಬಿಕೆಯಿಂದ ಗಂಡಾಂತರ. ಕಾಮಿಸಿ ಹೋಗಿ ಆ ಕುಟುಂಬ ಕುಂತನೆಯಾದ ಅಂಬಿಕೆಯನ್ನು ಪಟ್ಟದ ರಾಣಿಯಾಗಿ ತಂದು ನಿನ್ನ ಜೊತೆ ಇಟ್ಟುಕೊಂಡು ಸುಖದಿ ರಾಜ್ಯ ಪರಿಪಾಲನೆ ಮಾಡದೆ ಕಾಂತೆ ಬಿಡು ಬಿಡು ಮನದ ಚಿಂತೆ
ಘಾಸಿ ಪಡಿಸದೆ ಹಂಸಕರಂತೆ ಅಂತರ್ಕ ಆಲಯಕ್ಕೆ ಕಳಿಸದಿದ್ದರೆ ದೇವಿಯ ಗರ್ಭದ ಉದ್ಭವಿಸಿದ್ದು ವ್ಯಕ್ತವಲ್ಲದೆ ಕುಳಿತಗಂಗರೇ ಅನ್ವಯಿಸಿದರೆ ಮಾಯಾಂಗರೇ ಹಾಕೋ ಪ್ರಾಣ ಕಂಸನೆ ಎಷ್ಟು ನಿನ್ನ ಹೇಳಿದರೂ ನೀನು ಕೇಳುವುದಿಲ್ಲ. ಇಷ್ಟರ ಮೇಲೆ ನಿನ್ನ ಇಷ್ಟ ಬಂದಂತೆ ಮಾಡು. ಹೆಂಗಿಷ್ಟವಾದ ಆಸ್ಥಾನಕ್ಕೆ ಹೋಗಿ ಬರುತ್ತೇನೋ ಪ್ರಿಯ. ನೀನು ನಂಬಿಕೆ ಪಾಲಾಗುವುದು ನಿಶ್ಚಯ. ಅದೇ ಪ್ರಕಾರವಾಗಿ ತೆರಳುವಂತರಾಗು.